ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಫಾಲ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ಪೀಕೋ ಮಾಡೋದನ್ನು ತೋರಿಸಿದೆ ಡಬಲ್ ಸೈಡ್. ಈಗ ಅದೇ ಸ್ಯಾರಿದು ಏನು ಫಾಲ್ ಅಟ್ಯಾಚ್ ತೋರಿಸಿದ್ದೀನಿ. ಆದರೆ ನಾನು ಜಿಗ್ಜ್ಯಾಗ್ ಮಿಷಿನಲ್ಲಿ ತೋರಿಸ್ತಿದ್ದೀನಿ, ನಾರ್ಮಲ್ ಮಿಷಿನಲ್ಲಿ ಅಲ್ಲ. ನಮ್ಮ ಹಳ್ಳಿ ಸೈಡೆಲ್ಲ ಜಿಗ್ಜ್ಯಾಗ್ ಮಿಷಿನಲ್ಲೇ ಮಾಡ್ತೀವಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಇದು ನೋಡ್ಬೋದು ಫಾಲು, ಜನಶ್ರೀ ಅಂತ ಸಾಡಿ ಫಾಲ್ಸ್. ಆದರೆ ಇದು ರೆಡಿ ಟು ಯೂಸ್ ಇದೆ. ಇದನ್ನು ವಾಶ್ ಮಾಡಿ ಐರನ್ ಮಾಡಿ ಅಟ್ಯಾಚ್ ಮಾಡಬೇಕಂತ ಏನಿಲ್ಲ, ರೆಡಿ ಟು ಯೂಸ್ ಇದೆ. ಇದನ್ನು ಹಾಗೆ ಯೂಸ್ ಮಾಡ್ಬೋದು. ಇನ್ನೊಂದು ಥರ ಫಾಲ್ ಬರುತ್ತೆ, ಅದನ್ನು ವಾಶ್ ಮಾಡಿ ಐರನ್ ಮಾಡಲೇಬೇಕು. ಇದು ರೆಡಿ ಟು ಯೂಸ್ ಇದೆ, ಹಾಗೆ ಅಟ್ಯಾಚ್ ಮಾಡ್ಬೋದು. ಸ್ಯಾರಿ ತಗೊಂಡು ಇದು ಫಾಲ್ ಅಟ್ಯಾಚ್ ಮಾಡೋದನ್ನ ಮೊದಲು ಇಲ್ಲಿ ಎಡ್ಜಿಂದ ಹಚ್ಚುವಾಗಿಲ್ಲ, ಇಲ್ಲಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಹಚ್ಚಬೇಕು. ಅದೇ ನೀವು ಎಷ್ಟು ಗ್ಯಾಪ್ ಬಿಡಬೇಕು ಅನ್ನೋದಾದರೆ ಇಲ್ಲಿಂದ 10 ಇಂಚಿಗೆ ಬಿಡಬೇಕು. 10 ಇಂಚಿಗೆ ನೋಡಿ ಮಾರ್ಕ್ ಹಾಕೊಂಡಿದ್ದೀನಲ್ವ. ಸೊ ಇಲ್ಲಿವರೆಗೆ ಬಿಟ್ಟು ಇಲ್ಲಿಂದ ಫಾಲ್ ಸ್ಟಾರ್ಟ್ ಮಾಡಬೇಕು. ನಾನು 10 ಇಂಚಿನ ಲೈನಿಗೆ ಇಡ್ತಾ ಇದ್ದೀನಿ. ನಂತರ ಇದು ಕ್ಲಾತ್ ಇರ್ತದೆ, ಸೊ ಇದನ್ನು ಒಂದು 1/2 ಇಂಚಿನಷ್ಟು ಮಡಚಿ ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು, ಕುತ್ಕೊಂಡ್ಬಿಡೋದು ಕರೆಕ್ಟಾಗಿ. ಆ ನಂತರ ಇಲ್ಲಿ 10 ಇಂಚು ಮಾರ್ಕ್ ಮಾಡಿದ್ವಲ್ವ, ಅಲ್ಲಿಗೆ ಇಟ್ಟು ಕರೆಕ್ಟಾಗಿ ಅಲ್ಲಿಗೆ ಇಟ್ಟು ಮೊದಲಿಗೆ ಲಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಲಾಕ್ ಮಾಡ್ಕೊಂಡಾಗಿದೆ. ಸೊ ಈಗ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಹಾಕ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಬಟ್ಟೆ ಆಗಲಿ ಅಂದರೆ ಸೀರೆ ಆಗಲಿ ಅಥವಾ ಫಾಲ್ ಆಗಲಿ ಎಳೆಯೋ ಹಾಗಿಲ್ಲ. ಸುಮ್ಮನೆ ಅದೇನು ಬಟ್ಟೆ ಇರುತ್ತಲ್ವ, ಸೊ ಅದನ್ನೇ ಕೊಟ್ಕೊಳ್ತಾ ಹೋಗ್ಬೇಕು ಮಿಷಿನ್ಗೆ. ನೋಡಿ ಥರ ಯಾವ ಥರ ಕೊಟ್ಕೊಂಡಿದೆ ಅಂತ ನೋಡಿ. ಸ್ವಲ್ಪ ನಿಲ್ಲಿಸಿ ಹಾಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ನಿಲ್ಲಿಸಿ ಪೀಕೋ ಹಾಕಬೇಕು. ನಿಧಾನವಾಗಿ ಹಾಕೋದ್ರಿಂದ ನೀಟ್ ಹಾಕೋಗುತ್ತೆ. ಮತ್ತು ಸೀರೆನಾಗಲಿ ಬಟ್ಟೆನಾಗಲಿ ಜಗ್ಬಿಡಿ, ಅದೇನಿರುತ್ತೆ ಅಷ್ಟೇ ಸ್ಟಿಚ್ ಮಾಡಿ.
ನಮ್ಮ ಹಳ್ಳಿ ಕಡೆ ಎಲ್ಲ ಫಾಲ್ಗಳನ್ನು ಜಿಗ್ಜ್ಯಾಗ್ ಮಿಷಿನಲ್ಲಿ ಹಾಕ್ತೀವಿ, ಸ್ಟಿಚಿಂಗ್ ಮಿಷಿನಲ್ಲಿ ಹಾಕೋದಿಲ್ಲ. ಸೊ ನಾನು ಅದೇ ರೀತಿ ತೋರಿಸ್ತಿದ್ದೀನಿ. ನೋಡ್ಬೋದು, ಒಂದು ಸ್ವಲ್ಪ ಬಟ್ಟೆ ಸರಿಸಿದ್ದಕ್ಕೆ ಇಲ್ಲಿ ಕೂರಲಿಲ್ಲ, ಅದಕ್ಕೆ ಹೇಳೋದು ತುಂಬ ಅರ್ಜೆಂಟ್ ಮಾಡಬಾರ್ದು ಅಂತ. ಇದನ್ನು ನಿಮಗೆ ತೋರಿಸೋಕ್ಕೋಸ್ಕರ ಮಾಡಿದ್ದಾನೆ. ಈ ಥರ ನೀಟಾಗಿ ಹಾಕ್ಕೊಳ್ತಾರೆ. ಇನ್ನು ನಾನು ಹೇಳೋ ಪ್ರೋಸೆಸ್ಸಲ್ಲಿ ಹಾಕ್ಕೊಂಡು ಹೋದರೆ ದಿನಕ್ಕೆ 50ರಿಂದ 60ರವರೆಗೆ ಸೀರೆ ಫಾಲ್ಸ್ ಹಾಕ್ಬೋದು. ಎಂಡಿಗೆ ಬಂದೆ. ಸೊ ಈ ಥರ ಎಂಡಿಗೆ ಬಂದಾಗ ಏನು ಮಾಡಬೇಕು, ಫಸ್ಟಿಗೆ ಮಡಚಿದಾಗೆ ಇಲ್ಲೂ ಒಂದು 1/2 ಇಂಚು ಈ ಥರ ಮಡಚಿ ಪ್ರೆಸ್ ಮಾಡಿ ಈ ಥರ ಲಾಕ್ ಮಾಡ್ಕೊಳ್ಬೇಡಿ. ಫಸ್ಟಿಗೆ ಹಾಗೆ ಎಂಡಿಗೆ ಲಾಕ್ ಮಾಡೋದನ್ನು ಮರಿಬೇಡಿ. ಇನ್ನು ಇದನ್ನು ಹೆಮ್ಮಿಂಗ್ ಮಾಡೋಣ. ಹೆಮ್ಮಿಂಗ್ ಮಾಡೋದಕ್ಕೆ ಈ ರೀಲ್ ಬೇಕು, ಹಾಗೆ ಸೂಜಿ ಬೇಕು. ಇದನ್ನು 1 ಲೇಯರ್ ಹಾಕಿ 2 ಲೇಯರ್ ಮಾಡ್ಕೋಬೇಕು. ನೋಡಿ 2 ಲೇಯರ್ ಮಾಡಿಕೊಂಡು ನಾಟ್ ಹಾಕಿದ್ದೀನಿ. ನಾಟ್ ಹಾಕ್ಕೊಂಡು ಇನ್ನು ಇದನ್ನು ಹೆಮ್ಮಿಂಗ್ ಮಾಡೋದು. ಸೊ ಹೆಮ್ಮಿಂಗ್ ಮಾಡೋದಾದರೆ ನೋಡಿ ಇನ್ನೊಂದು ಸ್ವಲ್ಪ ಈ ಥರ ತಗೊಂಡು ಇಲ್ಲೊಂದು ಗಂಟು ಹಾಕ್ಕೊಳ್ಳೋಣ, ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಈ ಥರ ಆಯ್ತಲ್ವ. ಇನ್ನು ಹೆಮ್ಮಿಂಗ್ ಮಾಡೋದಾದರೆ ಸ್ವಲ್ಪ ನೋಡಿ ಈ ಬಟ್ಟೆ ಒಂದು ಸ್ವಲ್ಪ ಮೇಲಿನ ಫಾಲ್ ಒಂದು ಸ್ವಲ್ಪ ಈ ಥರ ಹಾಕ್ತಾ ಹೋದರೆ ತುಂಬ ಬೇಗ ಆಗುತ್ತೆ. ಈ ಥರ ಹಾಕೋದ್ರಿಂದ ದಿನಕ್ಕೆ 50ರಿಂದ 60ರವರೆಗೆ ಫಾಲ್ ಅಟ್ಯಾಚ್ ಮಾಡ್ಬೋದು. ನೋಡಿ ಯಾವುದೇ ಥರ ಇದು ಬಂದಿಲ್ಲ. ಸೊ ಈ ಥರನೇ ಹಾಕಬೇಕು. ಒಂದು ಸ್ವಲ್ಪ ಇಷ್ಟು ಬಟ್ಟೆ ಇರ್ತದೆ, ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಈ ಥರ ಇದನ್ನು ಫುಲ್ ಆಲ್ರೌಂಡರ್ ಹಾಕಬೇಕು. ಓಕೆ ಬಾಯ್. ಇದೇ ಥರ ಮುಂದಿನ ವೀಡಿಯೋಸ್ಗಳಿಗೂ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ಕೊಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.